ಇನ್ನು 23ನೇ ತಾರೀಕಿಗೆ ಮಹಾರಾಷ್ಟ್ರದಲ್ಲಿ ನಾಡಿದ್ದು ಫಲಿತಾಂಶ ಹೊರಬರುತ್ತೆ. ಆದರೆ ಕಾಂಗ್ರೆಸ್ ಹಾಗೂ ಅದರ ಮಿತ್ರರು ಈಗಲೇ ನಾವೇ ಬರೋದು, ಮುಖ್ಯಮಂತ್ರಿ ನಾನು 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 ಅಂತ ಕಿತ್ತಾಡ್ಕೊತಾ ಇದ್ದಾರೆ. ಬನ್ನಿ ಒಂದು ರಿಪೋರ್ಟ್. ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಸಿದ್ಧ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಜೊತೆ ಮಿತ್ರರ ಯುದ್ಧ. ಬಹುತೇಕ ಎಕ್ಸಿಟ್ ಪೋಲ್ಗಳು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಭವಿಷ್ಯ ನುಡಿಯುತ್ತಿವೆ. ಆದರೆ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿಯಲ್ಲಿ ಜೋರು ಜಗಳ ಶುರುವಾಗಿದೆ. ಕಾಂಗ್ರೆಸ್ ನೇತೃತ್ವದಲ್ಲೇ ಸರ್ಕಾರ ರಚನೆಯಾಗಲಿದೆ ಎಂದು ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ಹೇಳಿದ್ದಾರೆ. बिल्कुल महाविकास आघाड़ी का मुख्यमंत्री होगा और बहुमत में सरकार महाविकास आघाड़ी की महाराष्ट्र में आएगी. ಕಾಂಗ್ರೆಸ್ ವಿರುದ್ಧ ಸಿಡಿದ ಉದ್ಧವ್ ಶಿವಸೇನೆ. ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗುತ್ತೆ ಎಂದ ಪಟೋಲೆ ವಿರುದ್ಧ ಶಿವಸೇನೆ ಸಿಡಿದೆದ್ದಿದೆ. ಪಟೋಲ ಹೇಳಿಕೆಯನ್ನ ಖಂಡಿಸುತ್ತೇವೆ. ನೀವು ಸಿಎಂ ಅಭ್ಯರ್ಥಿ ಎನ್ನುವುದಾದರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ, ಸೋನಿಯಾ, ಖರ್ಗೆ ಅವರೇ ಘೋಷಿಸಬೇಕು ಎಂದು ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. नाना पटोले जी ने ऐसा कहा है और नाना पटोले जी को कांग्रेस हाईकमांड ने कहा है कि आप मुख्यमंत्री बन रहे हो, तो राहुल गांधी, प्रियंका, सोनिया, खरगे साहब ने इस प्रकार से ऐलान करना चाहिए. ಮಹಾರಾಷ್ಟ್ರದಲ್ಲಿ ಮತದಾನ ಪ್ರಮಾಣ ಹೆಚ್ಚಾದಾಗಲೆಲ್ಲ ಗೆಲುವು ನಮ್ಮದೇ ಆಗಿದೆ ಎಂದು ಡಿಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಇದರೊಂದಿಗೆ ಮೋದಿ ಟೀಮ್ ಗೆದ್ದೇ ಗೆಲ್ಲುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಮಹಾರಾಷ್ಟ್ರದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೂ ಕೂಡ ಅವರು ಮಹಾಗಾಡಿ ಮತ್ತು ಮಹಾಯುತಿ ಇದೆ, 145 ಬರಬೇಕು. ಈಗ ಪೋಲ್ ಬಂತಲ್ಲ, ಪೋಲ್ ಎಷ್ಟು ಹೇಳ್ತಾ ಇದೆ ಹೇಳ್ಬಿಡ್ತೀನಿ. ಪೋಲ್ ಹೇಳ್ತಾ ಇದೆ NDA ಅಂದರೆ ಮಹಾಯುತಿ 154 ಬರುತ್ತೆ, BJP ನೇತೃತ್ವ. ಇಲ್ಲಿ ಕಾಂಗ್ರೆಸ್ ನೇತೃತ್ವ 122 ಬರುತ್ತೆ, ಈ ಥರ 12 ಬರ್ತಾರೆ ಅಂತ. ಬೇಕಿರೋದು 145. ಇನ್ನು ಹಾಗಿದ್ರೆ ಮಹಾರಾಷ್ಟ್ರದಲ್ಲಿ ಇವರು ಜಗಳಾಡ್ತಾ ಇದ್ದಾರೆ, ನಾವು ಬರ್ತೀವಿ ಅಂತ ಕಾಂಗ್ರೆಸ್ ಅವರು. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಬರುತ್ತಾ? ಆಮೇಲೆ ಎಕ್ಸಿಟ್ ಪೋಲನ್ನು ನಂಬಕ್ಕಾಗಲ್ಲ. ಕಳೆದ ಬಾರಿ 400-500 ಅಂತ ಹೇಳ್ಬಿಟ್ಟು ಬರಲೇ ಇಲ್ಲ. ಓಕೆ, ಸೊ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಫಿಕ್ಸಾ ಅಂತೇಳಿ ಎಕ್ಸಿಟ್ ಪೋಲ್ ನೋಡಿ ಹೇಳ್ತಾ ಇದ್ದೀವಿ. 154 ಸ್ಥಾನ ಗೆಲ್ಲುತ್ತೆ ಅಂತೇಳಿ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ. ಪೋಲ್ ಆಫ್ ಪೋಲ್ ಅಂದರೆ ಎಲ್ಲ ಪೋಲ್ಗಳನ್ನು ಸೇರಿಸಿದಾಗ ಬರುವಂಥ ಸರಾಸರಿ 154 ಅಂತೇಳಿ ಕಾದು ನೋಡೋಣ 23ನೇ ತಾರೀಕು. ಒಂದು ವೇಳೆ BJP ಬಂದರೆ, ಅಂದರೆ NDA ಬಂದರೆ, ಫಡ್ನವೀಸ್ ಮುಂದಿನ CM ಆಗ್ತಾರೆ ಅಂತ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಮಹಾಯುತಿ ಗೆದ್ದರೆ ಏಕನಾಥ್ ಶಿಂದೆ CM ಆಗಲ್ವಾ ಅಂತ ಈಗ ಪ್ರಶ್ನೆ ಶುರುವಾಗಿದೆ. ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದ್ದರು, ಈ ಬಾರಿ ಹಂಗೇನಿಲ್ಲತ್ತ ಗೊತ್ತಿಲ್ಲ. ಮಹಾವಿಕಾಸ್ ಅಘಾಡಿಯಲ್ಲಿ ಈಗ CM ಕುರ್ಚಿ ಫೈಟ್ BJPಯಲ್ಲೂ ಇದೆ. ಒಂದು ದೇವೇಂದ್ರ ಫಡ್ನವೀಸ್ ಆಗ್ತಾರೆ ಅಂತ ಅಮಿತ್ ಶಾ, ಶಿವಸೇನೆ ಸುಮ್ಮನಿರುತ್ತಾ ಏಕನಾಥ್ ಶಿಂದೆ ಬಣ? ಯಾಕಂದರೆ ಮುಖ್ಯಮಂತ್ರಿ ಆಗಿದ್ದಂಥವರು, ಓಟ್ ಹಾಕಿದ್ರೆ ಅವರು ಹೇಳ್ಬೋದು, ನನ್ನ ನೋಡಿ ಓಟ್ ಹಾಕಿದ್ರು ಅಂತ ಹೇಳ್ಬೋದು. ಫೈಟ್ ಆಗುತ್ತೆ ಬಿಡಿ. ಮತ್ತೊಂದು ಕಡೆ ಇವರು CM ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ನಾನಾ ಪಟೋಲೆ. ಅವರು ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ, ಹೇಗೆ ಇಲ್ಲಿ KPC ಅಧ್ಯಕ್ಷ DK ಶಿವಕುಮಾರ್ ಇದ್ದಾರೆ ಆ ಥರ. ಅವರ ಮಿತ್ರ ಪಕ್ಷ ಇದೆ, ಹಂಗಾಗಲ್ಲಪ್ಪ, ನೀನಾಗಕ್ಕಾಗಲ್ಲ, ಎಲ್ಲರೂ ಕೂತು ತೀರ್ಮಾನ ಮಾಡಬೇಕು ಅಂತ ಉದ್ಧವ್ ಠಾಕ್ರೆ ಹೇಳ್ತಾ ಇದ್ದಾರೆ. ಶಿವಸೇನೆ ಬಣದ ಉದ್ಧವ್ ಠಾಕ್ರೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ನಡೀತಾ ಇದೆ. ಇನ್ನು ಜಾರ್ಖಂಡಲ್ಲಿ ಏನಾಗ್ತಾ ಇದೆ ಅಂತೇಳಿ, ಜಾರ್ಖಂಡಲ್ಲಿ ಯಾರು 43 ಗೆಲ್ತಾರೋ ಅಲ್ಲಿ 89, 43 ಗೆಲ್ತಾರೋ ಅಲ್ಲಿ ಅವರು ಅಧಿಕಾರಕ್ಕೆ ಬರ್ತಾರೆ. ಪೋಲ್ ಆಫ್ ಪೋಲ್ ಹೇಳ್ತಾ ಇದೆ NDA 39, ಇಂಡಿ ಕೂಟ 38, ಇತರರು 4. ಇತರರು ಯಾರಿಗೆ ಬರ್ತಾರೆ? ಅಲ್ಲಿ 43 ಬರ್ತಾರೆ, ಅವರು ಅಧಿಕಾರಕ್ಕೆ ಬರ್ತಾರೆ. ಜಾರ್ಖಂಡ್ನಲ್ಲಿ 81 ಟೋಟಲಲ್ಲಿ 42-43 ಬಂದರು. ಜಾರ್ಖಂಡ್ನಲ್ಲಿ ತುರುಸಿನ ಪೈಪೋಟಿ ಫಿಕ್ಸ್ ಆಗಿದೆ. ಜಾರ್ಖಂಡ್ನಲ್ಲಿ BJP, ಅಲ್ಲಿ ಕಾಂಗ್ರೆಸ್ ಇಲ್ಲ, JMM ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಮರ. 81 ಕ್ಷೇತ್ರಗಳಿಗೆ ಮತದಾನ, 42 ಸ್ಥಾನ ಗೆದ್ದರೆ ಅಧಿಕಾರ. ಇಲ್ಲಿ ನೋಡಿದಾಗ 39-30, ಇನ್ನೂ 3 ಬೇಕು. ಆ ಇತರರು ಯಾರು ಕಳ್ಕೊತಾರೆ ಅಥವಾ ಯಾರಿಗೆ 44-45 ಬರುತ್ತೆ ಅವ್ರು ಗೆದ್ದು ಬಿಡ್ತಾರೆ. ಅತಂತ್ರ ಪರಿಸ್ಥಿತಿ ಇದೆ ಅಂಥೇಳಿ ಪೋಲ್ ಆಫ್ ಪೋಲ್ ಹೇಳ್ತಾ ಇದೆ. ಪ್ರತಿಭಟನೆ 1 ಕಲಬುರಗಿ. ವಕ್ಫ್ ವಿರುದ್ಧ ರೊಚ್ಚಿಗೆದ್ದ ಮಠಾಧೀಶರು. ಕಲಬುರಗಿಯಲ್ಲಿ ವಕ್ಫ್ ವಿರುದ್ಧ ವಿವಿಧ ಮಠಾಧೀಶರು, ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ವಕ್ಫ್ ಹಠಾವೋ ಅನ್ನದಾತ ಬಚಾವೋ ಘೋಷಣೆ ಕೂಗುವ ಮೂಲಕ ನೇಗಲ ಯೋಗಿ ಸ್ವಾಭಿಮಾನಿ ವೇದಿಕೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಪ್ರತಿಭಟನೆ 2 ಹಾವೇರಿ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ವಕ್ಫ್ನಿಂದ ರೈತರ ಜಮೀನು ಕಬಳಿಕೆ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾವೇರಿ ನಗರದ ಸಿದ್ದಪ್ಪ ಸರ್ಕಲ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು.
ಪ್ರತಿಭಟನೆ 3 ಉಡುಪಿ ಡಿಸಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ. ವಕ್ಫ್ ಬೋರ್ಡ್ ವಿರುದ್ಧ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷ ವಾಕ್ಯದೊಂದಿಗೆ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಪ್ರತಿಭಟನೆ 4 ಬಳ್ಳಾರಿ ರೈತರಿಗೆ ವಕ್ಫ್ ನೋಟಿಸ್ ಬಿಜೆಪಿ ಧರಣಿ. ರೈತರಿಗೆ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದ ಹಿನ್ನೆಲೆ ಬಳ್ಳಾರಿ ಡಿಸಿ ಕಚೇರಿ ಎದುರು ಬಿಜೆಪಿ ಧರಣಿ ನಡೆಸಿತು. ಪ್ರತಿಭಟನೆ 5 ಚಿಕ್ಕಮಗಳೂರು ಆಜಾದ್ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ. ಕಾಫಿನಾಡು ಆಜಾದ್ ಪಾರ್ಕ್ನಲ್ಲಿ ವಕ್ಫ್ ಕಾಯ್ದೆ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸಿತು. ವಿವಿಧ ಮಠಗಳ ಸ್ವಾಮೀಜಿಗಳು ಧರಣಿಯಲ್ಲಿ ಭಾಗಿಯಾದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು 21ನೇ ತಾರೀಕು, ನಾಡಿದ್ದು 25ನೇ ತಾರೀಕು ಚಳಿಗಾಲದ ಅಧಿವೇಶನ ಸಂಸತ್ತಿನಲ್ಲಿ ನಡೆಯುತ್ತೆ. BJP ನೇತೃತ್ವದ ಕೇಂದ್ರ ಸರ್ಕಾರ ಈ ವಕ್ಫ್ ವಿರುದ್ಧ ತಿದ್ದುಪಡಿಯನ್ನು ತರ್ತಾ ಇದೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಅದರ ಬಗ್ಗೆ ನಾಳೆ ಹೇಳ್ತೀನಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನಾನು ಮೊನ್ನೆಯಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಲಕ್ಕಲ್ಲ ಬ್ಯಾಡ್ ಲಕ್ಕೆ ಖರಾಬ್ ಇದೆ ಅಂತೇಳಿ. ಒಂದು ವಕ್ಫ್ ಆಯಿತು, ಆಮೇಲೆ ರೇಷನ್ ಕಾರ್ಡ್ದಾಯಿತು, ಒಂದಲ್ಲ ಒಂದು ಬರ್ತಾನೇ ಇದೆ. ಇದೀಗ ವಕ್ಫ್ ರಾಜ್ಯಾದ್ಯಂತ ಕೋಲಾಹಲ ಸೃಷ್ಟಿ ಮಾಡಿದೆ. ಅನ್ನದಾತರ ಭೂಮಿ, ಮಠ, ಶಾಲೆ ಎಲ್ಲದರ ಮೇಲೂ ವಕ್ಫ್ ವಕ್ರದೃಷ್ಟಿ ಬಿದ್ದಿದೆ. ಇದನ್ನು ವಿರೋಧಿಸಿ ಇಂದು ರಾಜ್ಯಾದ್ಯಂತ BJP ಹಾಗೂ ವಿವಿಧ ಮಠಾಧೀಶರು ಪ್ರತಿಭಟನೆ ಮಾಡಿದರು. ಒಂದು ರಿಪೋರ್ಟ್. ವಕ್ಫ್ ವಿರುದ್ಧ ರಾಜ್ಯಾದ್ಯಂತ ಭುಗಿಲೆದ್ದ ಆಕ್ರೋಶ. ಸರ್ಕಾರದ ವಿರುದ್ಧ ಬಿಜೆಪಿ ಮಠಾಧೀಶರ ಸಮರ. ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿರುವ ಜನ ಹಸಿರು ಶಾಲು ಬೀಸುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶ. ಇಂದು ಕರುನಾಡಿನ ಕೆಲ ಜಿಲ್ಲೆಗಳು ಅಕ್ಷರಶಃ ರಣಾಂಗಣವಾಗಿತ್ತು. ಇದಕ್ಕೆಲ್ಲ ಕಾರಣ ವಕ್ಫ್ ಸೃಷ್ಟಿಸಿದ ಕೋಲಾಹಲ. ಪ್ರತಿಭಟನೆ 1 ಕಲಬುರಗಿ ವಕ್ಫ್ ವಿರುದ್ಧ ರೊಚ್ಚಿಗೆದ್ದ ಮಠಾಧೀಶರು. ಕಲಬುರಗಿಯಲ್ಲಿ ವಕ್ಫ್ ವಿರುದ್ಧ ವಿವಿಧ ಮಠಾಧೀಶರು, ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ವಕ್ಫ್ ಹಠಾವೋ ಅನ್ನದಾತ ಬಚಾವೋ ಘೋಷಣೆ ಕೂಗುವ ಮೂಲಕ ನೀಗಲಯೋಗಿ ಸ್ವಾಭಿಮಾನಿ ವೇದಿಕೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಪ್ರತಿಭಟನೆ 2 ಹಾವೇರಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ವಕ್ಫ್ನಿಂದ ರೈತರ ಜಮೀನು ಕಬಳಿಕೆ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾವೇರಿ ನಗರದ ಸಿದ್ದಪ್ಪ ಸರ್ಕಲ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನೆ 3 ಉಡುಪಿ ಡಿಸಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ. ವಕ್ಫ್ ಬೋರ್ಡ್ ವಿರುದ್ಧ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷ ವಾಕ್ಯದೊಂದಿಗೆ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಪ್ರತಿಭಟನೆ 4 ಬಳ್ಳಾರಿ ರೈತರಿಗೆ ವಕ್ಫ್ ನೋಟಿಸ್ ಬಿಜೆಪಿ ಧರಣಿ. ರೈತರಿಗೆ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದ ಹಿನ್ನೆಲೆ ಬಳ್ಳಾರಿ ಡಿಸಿ ಕಚೇರಿ ಎದುರು ಬಿಜೆಪಿ ಧರಣಿ ನಡೆಸಿತು. ಪ್ರತಿಭಟನೆ 5 ಚಿಕ್ಕಮಗಳೂರು ಆಜಾದ್ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ. ಕಾಫಿನಾಡು ಆಜಾದ್ ಪಾರ್ಕ್ನಲ್ಲಿ ವಕ್ಫ್ ಕಾಯ್ದೆ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸಿತು. ವಿವಿಧ ಮಠಗಳ ಸ್ವಾಮೀಜಿಗಳು ಧರಣಿಯಲ್ಲಿ ಭಾಗಿಯಾದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು 21ನೇ ತಾರೀಕು, ನಾಡಿದ್ದು 25ನೇ ತಾರೀಕು ಚಳಿಗಾಲದ ಅಧಿವೇಶನ ಸಂಸತ್ತಿನಲ್ಲಿ ನಡೆಯುತ್ತೆ. BJP ನೇತೃತ್ವದ ಕೇಂದ್ರ ಸರ್ಕಾರ ಈ ವಕ್ಫ್ ವಿರುದ್ಧ ತಿದ್ದುಪಡಿಯನ್ನು ತರ್ತಾ ಇದೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಅದರ ಬಗ್ಗೆ ನಾಳೆ ಹೇಳ್ತೀನಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.